ಏರ್ಪಟ್ಟಿದೆ. ಸಾಯಿ ಲೇಔಟ್ ನಿವಾಸಿಗಳಿಗೆ ನಾನಾ ಬಗೆಯ ಆರೋಗ್ಯ ಸಮಸ್ಯೆಗಳು ಎದುರಾಗಿವೆ. ಮೊನ್ನೆಯಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ನೀರ್ ಅಲ್ಲೇ ನಿಂತ್ಕೊಂಡು ಬಿಟ್ಟಿದೆ. ನೀರ್ ಹೋಗ್ತಾ ಇಲ್ಲ, ನೀರ್ ಹೋಗೋದಕ್ಕೆ ಸಮಯ ಬೇಕು. ಹೀಗಾಗಿ ನೀರ್ ನಿಂತಿರೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಸಾಯಿ ಲೇಔಟ್ ನಿವಾಸಿಗಳಿಗೆ. ಶೀತ, ಕೆಮ್ಮು, ಜ್ವರ ಸೇರಿದಂತೆ ಚರ್ಮದ ಸಮಸ್ಯೆಗಳು ಉಲ್ಬಣ ಆಗ್ತಾ ಇವೆ. ಸಾಯಿ ಲೇಔಟ್ ನಿವಾಸಿಗಳಿಗೆ ತುರ್ತು ಔಷಧಿಯನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಯಿಂದ ಔಷಧಿ ಪೂರೈಕೆ ಮಾಡ್ತಾ ಇರೋದು. ರೋಗ ನಿರೋಧಕ ಔಷಧಿ ಸೇರಿದಂತೆ ಹಲವು ಔಷಧಿಗಳ ಪೂರೈಕೆ ಆಗ್ತಾ ಇದೆ. ಯಾಕೆಂದ್ರೆ ಅಲ್ಲಿನ ನಿವಾಸಿಗಳು ಹೊರಗೆ ಹೋಗೋದಕ್ಕಾಗಲ್ಲ. ಇವರ ಮನೆ ಮಹಡಿ ಮೇಲೆನೆ ರಾತ್ರಿ ಇಡೀ ಕಳೆದಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿದ್ರೆ ನೀರು ನುಗ್ಗಿದೆ. ಎಸ್ ನೋಡಿ, ಅಲ್ಲಿನ ಸ್ಥಳೀಯರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ, ಏನ್ ಆರೋಗ್ಯ ಸಮಸ್ಯೆಗಳು ಎದುರಾಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಅವ್ರ ಜೊತೆನೆ ಮಾತನಾಡಿಸಿದ್ದಾರೆ. ನೋಡೋಣ ಏನ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಆದ ಮಾರನೇ ದಿನವೇ ಈಗ ವಾಟರ್ ಪರಿಣಾಮ ಆಗಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಜನರು ಕೂಡ ಇಲ್ಲಿನ ರಾಜಧಾನಿಯ ಜನರು ಕೂಡ ಇದು ವಾಟರ್ ಬೆಂಗಳೂರು, ಇಲ್ಲಿ ಓವರ್ ಫ್ಲಡ್ ಆಗುವಂಥದ್ದು ಸರ್ವೇಸಾಮಾನ್ಯ ಅನ್ನುವಂತಹ ದೂಷಣೆಗಳು ಮಾಡ್ತಿದ್ದಾರೆ. ಇದಕ್ಕೆ ನಿದರ್ಶನ ಎಂಬಂತೆ ನಾವು ಸಾಯಿ ಲೇಔಟ್ನಲ್ಲಿ ಇದ್ದೀವಿ. ಇದು ಬೆಂಗಳೂರಿನ ಈಸ್ಟ್ ಭಾಗದಲ್ಲಿ ಬರುತ್ತೆ. ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದು ಸಾಯಿ ಲೇಔಟ್ನಲ್ಲಿ ಇದು ಫ್ಲಡ್ ಆಗ್ತಾ ಇರುವಂಥದ್ದು. ಇದು ಎರಡನೇ ಬಾರಿ, ಈ ವರ್ಷದಲ್ಲಿ ಫ್ಲಡ್ ಆಗ್ತಾ ಇರುವಂಥದ್ದು ಎರಡನೇ ಬಾರಿ. ಹೇಗೆ ನಾವು ನೋಡ್ಬೋದು, ಮನೆಯಲ್ಲಿ ಒಳಗಡೆ ಸಿಲ್ಕೊಂಡವ್ರು ಹೊರಗಡೆ ಯಾರು ಬರ್ತಾರೆ, ಹೇಗೆ ಅನ್ನುವಂಥ ದಿನದ ಕೆಲಸ ಹೇಗೆ ಅನ್ನುವಂಥ ಪ್ರಶ್ನಾರ್ಥಕವಾಗಿ ಆತಂಕದಲ್ಲಿ ಇಲ್ಲಿನ ವಾಸಿಗರು ಇರುವಂಥದ್ದು ನೋಡ್ಬೋದು. ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಇದು ಸಾಯಿ ಮಂದಿರ ಕೂಡ. ಸಾಯಿ ಮಂದಿರ ಸಂಪೂರ್ಣವಾಗಿ ಜಲ ದಿಗ್ಬಂಧನದಿಂದ ಕೂಡಿದೆ, ಅಂತಂದರೆ ಜಲಾವೃತವಾಗಿರುವಂಥದ್ದು. ಪ್ರವಾಹ ಆದರೂ ಕೂಡ ಪಾಲಿಕೆ ಅಧಿಕಾರಿಗಳು ಬಂದಿಲ್ಲ. ನೀವು ಊಟ ಮಾಡಿದ್ರ, ತಿಂದ್ರ, ಮಲಗದ್ರ, ನಿಮ್ಮ ದಿನಚರಿಗೆ ಏನು ಮಾಡ್ಕೋತಿದ್ದೀರ ಅನ್ನುವಂಥ ಸೌಜನ್ಯದ ಮಾತುಗಳು ಕೂಡ ಆಡಳಿತ ವರ್ಗದಿಂದ ಬರ್ತಾ ಇಲ್ಲ. ಇನ್ನು ನಾವು ಇವರನ್ನು ನೋಡ್ಬೋದು, ಮನೆ ಒಳಗಡೆ ನೀರು ಬಂದು ಯಾವ ರೀತಿ ಆಗಿದೆ ಅನ್ನುವಂಥ ಆತಂಕದಲ್ಲಿ ಮುಂದೇನು ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲೇ ಮುಳುಗಿರುವಂತಹ ನಿವಾಸಿಗರನ್ನು ಕೂಡ ನಾವು ಕಾಣ್ಬೋದು. ಮೇಡಮ್, ಮಳೆ ಆಗಿದೆ, ಇದು ಎರಡನೇ ಬಾರಿ ಫ್ಲಡ್ ಆಗ್ತಾ ಇದೆ. ಪದೇ ಪದೇ ನೀವು ಅಧಿಕಾರಿಗಳಿಗೆ ಹಿಡಿಶಾಪ್ ಹಾಕುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಮುಂದೆ? ಸರ್, ನಾವು ನಿಮಗೆ ಒಂದು ರಿಕ್ವೆಸ್ಟ್, ದೊಡ್ಡವ್ರಿಗೆ ನಮಗೆ ಏನಿದೆಯೋ ಇಲ್ಲೋ ಒಂದೊಂದು ಬೋಟ್ ಕೊಟ್ಬಿಡಕ್ಕೆ ಹೇಳಿ ಎಲ್ರಿಗೂ. ನಾವು ಬೋಟ್ನಲ್ಲಿ ನಾವೇ ಹೋಗಿ ಸರ್ವೆ 3 ದಿವಸ ಆಯಿತು, ಹಾಲಿಲ್ಲ, ಏನಿಲ್ಲ. ಅವರು BBMP ಅವ್ರು ಬಂದು ಒಂದು ನಾಷ್ಟ ಕೊಟ್ಟಿದ್ದಾರೆ, ಮತ್ತು ಊಟ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಅಷ್ಟೇ ಮಾಡಿದ್ದಾರೆ. ಮತ್ತು ಡೈಲಿ ಯೂಸ್ ಮಾಡೋದಕ್ಕೆ ನೀರಿಲ್ಲ. ಆಮೇಲೆ ಇಲ್ಲೊಂದು ಇದು ಪ್ರತಿ ವರ್ಷವೂ ಇದು ಸರ್ವೇ ಸಾಧಾರಣ. ಪ್ರತಿ ವರ್ಷವೂ ಈ ವರ್ಷ ಮಾಡಿಬಿಡ್ತೀವಿ, ಈ ವರ್ಷ ಮಾಡ್ತೀವಿ ಅಂತ ಪ್ರತಿ ವರ್ಷ ನಾವು ಬಂದು ಇಲ್ಲಿ 30 ಇಯರ್ಸ್ ಆಗಿದೆ. ಪ್ರತಿಯೊಬ್ಬರು ಎಲ್ಲ ರಾಜಕಾರಣಿಗಳೂ ಬರ್ತಾರೆ, ಭೇಟಿ ನೀಡ್ತಾರೆ. ನಾವು 6 ತಿಂಗಳಲ್ಲಿ ಮಾಡ್ತೀವಿ, 3 ತಿಂಗಳಲ್ಲಿ ಮಾಡ್ತೀವಿ, ಇದೇ ಹೇಳ್ತಾ ಇದ್ದಾರೆ. ಮತ್ತು ವರ್ಷ